ಕೂಡ ನಮಸ್ಕಾರ. ಇವತ್ತಿನ ವಿಚಾರ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಿಜ್ಞಾನ ರೀತಿಯಲ್ಲಿ ಯಾವ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಈ ಜ್ಯೋತಿಷ್ಯ ಅನ್ನೋಂಥದ್ದು ಶುರುವಾಗಿದೆ ಮತ್ತು ವಿಜ್ಞಾನ ರೀತಿಯಲ್ಲಿ ಏನು ಹೇಳ್ತೀವಿ ಅನ್ನೋವಂಥದ್ದು. ನಾವು ಚಿಕ್ಕ ವಯಸ್ಸಿನಿಂದ ಒಂದು ವಿಚಾರವನ್ನು ಕಲ್ತ್ಕೊಂಡಿದ್ದೀವಿ. ಏನು ಅಂತಂದರೆ ಸೂರ್ಯ ಒಂದು ನಕ್ಷತ್ರ ಆಗಿರೋದ್ರಿಂದ ಸೂರ್ಯನ ಗುರುತ್ವಾಕರ್ಷಣೆ ಬಲದಿಂದ ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತ ಗೋಳಾಕಾರವಾಗಿ ಸುತ್ತುತ್ತಾ ಇದೆ ಅನ್ನೋಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಸೂರ್ಯನನ್ನು ನಕ್ಷತ್ರವನ್ನಾಗಿ ತೆಗೆದುಕೊಂಡಿದ್ದೀವಿ. ಇದರ ಮೂಲಕ ಸೂರ್ಯನಿಗೆ ತುಂಬ ಹತ್ತಿರವಾದಂತಹ ಗ್ರಹ ಬುಧ, ನಂತರ ಶುಕ್ರ, ಅದಾದ ನಂತರ ಭೂಮಿಗೆ ಒಂದು ಉಪಗ್ರಹವಾಗಿರ್ತಕ್ಕಂಥದ್ದು ಒಂದು ಚಂದ್ರ, ಇದಾದ ನಂತರ ಮಂಗಳ ಗ್ರಹ, ನಂತರ ಗುರುಗ್ರಹ, ನಂತರ ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಹೀಗೆಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತುತ್ತಾ ಇದ್ದಾವೆ. ಇದಲ್ಲದೆ ಕೂಡ ಧೂಮಕೇತುಗಳು, ಉಲ್ಕೆಗಳು, ಹಲವಾರು ದೊಡ್ಡ ದೊಡ್ಡ ಬಂಡೆ ಆಕಾರದಂತಹ ಅಥವಾ ಲೋಹಗಳ ಒಳಗೊಂಡಂತಹ ಎಲ್ಲ ವಸ್ತುಗಳು ಕೂಡ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೆ ಸೂರ್ಯನ ಸುತ್ತುತ್ತಾ ಇದ್ದಾವೆ ಅನ್ನೋಂಥ ಒಂದು ಪರಿಕಲ್ಪನೆಯನ್ನು ನಾವು ತೆಗೆದುಕೊಂಡಿದ್ದೀವಿ. ಇದೇ ರೀತಿ ಭೂಮಿ ಸೂರ್ಯನ ಸುತ್ತೋದಲ್ಲದೆ ತನ್ನನ್ನು ತಾನು ಸುತ್ತುತ್ತಾ ಇದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇದೇ ಕಾರಣದಿಂದಲೇ ಹಗಲು ಮತ್ತು ರಾತ್ರಿಗಳು ಆಗುವಂಥದ್ದು. ನಾವು ಅಂದ್ಕೊತೀವಿ ಬೆಳಗ್ಗೆ ಆದ ತಕ್ಷಣ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾನೆ ಅಂತ. ಆದರೆ ಇದರ ಅರ್ಥ ಏನು ಅಂತಂದರೆ, ಸೂರ್ಯನ ಸುತ್ತ ಭೂಮಿ ಸುತ್ತಿದ್ರೂ ಕೂಡ ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಇರೋದ್ರಿಂದ, ಪರಿಭ್ರಮಣೆಯನ್ನು ತನ್ನನ್ನು ತಾನು ಹೊಂದಿರೋದ್ರಿಂದ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತಾ ಇದ್ದಾವೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇದೇ ಕಾರಣದಿಂದ ಸೂರ್ಯನನ್ನು ನಕ್ಷತ್ರವನ್ನಾಗಿ ನಾವು ತಗೊತೀವಿ. ಅಂದರೆ ಸೂರ್ಯನಿಗೂ ಬೇರೆಲ್ಲ ಗ್ರಹಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ, ಯಾಕೆ ನಾವು ಸೂರ್ಯನನ್ನೇ ನಕ್ಷತ್ರ ಅಂತೇಳಿ ತಗೊಂಡ್ವಿ, ಮಿಕ್ಕೆಲ್ಲ ಗ್ರಹಗಳನ್ನು ಯಾಕೆ ಗ್ರಹ ಅಂತ ಕರೆದ್ವಿ ಅಂತಂದರೆ, ಎಲ್ಲ ಗ್ರಹಗಳು ಕೂಡ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಂಥ ಒಂದು ವಿಚಾರ ಇದೆ. ಯಾವುದೇ ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಯಾವುದಕ್ಕೆ ಸ್ವಂತ ಬೆಳಕಿಲ್ಲ ಅದನ್ನು ನಾವು ಗ್ರಹ ಅಂತೇಳಿ ಕರಿತೀವಿ. ನಕ್ಷತ್ರ ಒಂದು ಗ್ರಹ ಅಲ್ಲ, ಅದು ಒಂದು ನಕ್ಷತ್ರ. ಸೂರ್ಯ ಅನ್ನೋಂಥನು ಒಂದು ನಕ್ಷತ್ರ. ನಾವು ಆಕಾಶದಲ್ಲಿ ಮೇಲೆ ನೋಡಿದಂಥ ಸಂದರ್ಭದಲ್ಲಿ, ಕತ್ತಲಿನ ರಾತ್ರಿ ಸಮಯದಲ್ಲಿ ಮೇಲೆ ನೋಡಿದಾಗ ಹಲವಾರು ನಕ್ಷತ್ರಗಳು ಮಿನುಗೋ ಅಂಥದ್ದನ್ನು ನಾವು ನೋಡಿರ್ತೀವಿ. ಅದೇ ರೀತಿ ನಮ್ಮ ಭೂಮಿಗೆ ಅಥವಾ ನಮ್ಮ ಸೌರಮಂಡಲಕ್ಕೆ ಇರ್ತಕ್ಕಂಥ ತುಂಬ ಹತ್ತಿರವಾದಂತಹ ಒಂದು ನಕ್ಷತ್ರ ಅಂತಂದರೆ ಸೂರ್ಯ ಆಗಿರ್ತಾರೆ. ಈ ಸೂರ್ಯನ ಸಹಾಯದಿಂದ ಎಲ್ಲ ಗ್ರಹಗಳು ಬೆಳಕನ್ನು ಹೊಂದಿರೋದ್ರಿಂದ ನಾವು ಬೆಳಕನ್ನು ಯಾವ ಗ್ರಹಗಳು ಹೊಂದಿರ್ತವೆ ಅವನನ್ನು ಗ್ರಹಗಳು ಅಥವಾ ಗ್ರಹಿಸುವಂತಹ ವಿಚಾರವನ್ನು ಹೊಂದಿರತಕ್ಕಂತಹ ವಿಚಾರಗಳನ್ನು ನಾವು ಇದರಲ್ಲಿ ತಗೊತೀವಿ. ತುಂಬ ಪ್ರಕಾಶಮಾನವಾದಂತಹ ಬೆಳಕನ್ನು ಸೂರ್ಯ ಹೊಂದಿದ್ದು, ಮಿಕ್ಕೆಲ್ಲ ಗ್ರಹಗಳು ಇದರಿಂದ ಬೆಳಕನ್ನು ಹೊಂದಿ ತಮ್ಮ ಪ್ರಕಾಶವನ್ನು ನೀಡ್ತಾ ಇರ್ತವೆ. ನಾವು ಆಕಾಶದಲ್ಲಿ ನೋಡಿದಾಗ ಮಿನುಗುವಂತಹ ಒಂದು ನಕ್ಷತ್ರಗಳು ಮತ್ತು ಬೆಳಕನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡಿರೋ ಅಂಥದ್ದು, ಸ್ಥಗಿತವಾದ ಅಥವಾ ಬೆಳಕನ್ನು ಸಾಮಾನ್ಯ ಸ್ಥಿತಿಯಲ್ಲಿ ಇಟ್ಕೊಂಡಿರೋ ಅಂತಹ ಒಂದು ಬೆಳಕನ್ನು ನಾವು ನೋಡಿರ್ತೀವಿ. ಆ ಪರಿಕಲ್ಪನೆಯ ಮೇಲೆಯೇ ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಬರೀ ಕಣ್ಣಿನಲ್ಲಿ ನೋಡಬಹುದು ಅಥವಾ ಗುರುತು ಹಿಡಿಯುವಂಥ ಒಂದು ವಿಚಾರವನ್ನು ನಾವು ಮಾಡ್ಬೋದು. ನಾವು ಮುಂಜಾನೆ ಸಮಯದಲ್ಲಿ, ಅಂದರೆ ಬೆಳಗ್ಗೆ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ನೋಡಿದಂಥ ಸಮಯದಲ್ಲಿ, ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ನಾವು ಪೂರ್ವ ದಿಕ್ಕಿನಲ್ಲಿ ಏನಾದರೂ ನೋಡಿದ್ರೆ 2 ಗ್ರಹಗಳು ನಮಗೆ ಕಾಣಸಿಗ್ತವೆ. ಅವು ಬೆಳಕನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡಿರ್ತವೆ. ಪ್ರಜ್ವಲಿಸೋಂಥ ಬೆಳಕಲ್ಲ, ಅದು ಕಾನ್ಸ್ಟೆಂಟಾಗಿ, ಅಂದರೆ ಒಂದು ಬಲ್ಪ್ ರೀತಿ ಉರಿಯೋ ಅಂಥ ಒಂದು ಬೆಳಕನ್ನು ಹೊಂದಿರುತ್ತವೆ. ಆ 2 ಚುಕ್ಕಿಗಳನ್ನು ನಾವು ಈ ಬುಧ ಮತ್ತು ಶುಕ್ರ ಗ್ರಹ ಎಂದು ತಗೊಬೋದು. ನಂತರ ಸೂರ್ಯ ಮುಳುಗೋ ಅಂಥ ಟೈಮಲ್ಲೂ ಕೂಡ ನಾವು ಈಗ 2 ಗ್ರಹಗಳನ್ನು, ಅಂದರೆ ಬುಧ ಮತ್ತು ಶುಕ್ರ ಗ್ರಹಗಳನ್ನು ನೋಡ್ಬೋದಾಗುತ್ತೆ. ಅದಲ್ಲದೆ ರಾತ್ರಿ, ಅಂದರೆ
ಮೋಡಗಳು ಯಾವುದು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಕೂಡ ಈ ಚಂದ್ರನನ್ನು ನಾವು ಕಂಡೇ ಕಾಣ್ತೀವಿ. ಮತ್ತು ಮಂಗಳ ಗ್ರಹ, ಗುರುಗ್ರಹ, ಶನಿ ಗ್ರಹ ಈ ಎಲ್ಲ ಗ್ರಹಗಳನ್ನು ನಾವು ಬರೀ ಕಣ್ಣಿನಲ್ಲಿ ನೋಡ್ಬೋದು. ಆದರೆ ಅದನ್ನು ಗುರುತಿಸೋವಂಥ ಶಕ್ತಿ ನಮಗೆ ಇರಬೇಕು. ಅದೇ ಹೇಳಿದ್ನಲ್ಲ, ಮಿನುಗದೇ ಇರೋ ಅಂಥ ಒಂದು ಬೆಳಕನ್ನು ಹೊಂದಿರೋವಂಥದ್ದು ಅಥವಾ ಕಾನ್ಸ್ಟೆಂಟಾಗಿ ಇರತಕ್ಕಂಥ ಬೆಳಕನ್ನು ಹೊಂದಿರೋ ಅಂಥವನ್ನು ನಾವು ಗ್ರಹ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಆಕಾಶದಲ್ಲಿ ಅದನ್ನು ನೋಡಿದ್ರೆ ನಾವು ಅದನ್ನು ಕಂಡುಹಿಡಿಬೋದು. ಹಾಗಾಗಿ ಸೂರ್ಯ ಮತ್ತು ಬೇರೆ ಗ್ರಹಗಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ತಗೊಂಡಿದ್ದೀವಿ. ಮತ್ತು ಇದು ವಿಜ್ಞಾನ ರೀತಿಯಲ್ಲಿ ಸೂರ್ಯ ಕೇಂದ್ರೀಕೃತ ಪದ್ಧತಿ ಮುಖಾಂತರ, ಅಂದರೆ ಸೂರ್ಯ ತನ್ನ ಸುತ್ತಲೂ ತನ್ನ ಗುರುತ್ವಾಕರ್ಷಣ ಬಲದಿಂದ ಎಲ್ಲ ಗ್ರಹಗಳು ಮತ್ತು ಧೂಮಕೇತುಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಎಲ್ಲವನ್ನ ಕೂಡ ತನ್ನ ಗುರುತ್ವಾಕರ್ಷಣೆಯ ಬಲದಿಂದ ಎಲ್ಲ ಗ್ರಹಗಳನ್ನು ತನ್ನ ಸುತ್ತುವಂತೆ ಮಾಡ್ಕೊಂಡಿದ್ದಾನೆ ಅನ್ನೋ ಅಂಥದ್ದನ್ನು ನಾವು ಚಿಕ್ಕ ವಯಸ್ಸಲ್ಲೇ ಓದಿರೋ ಅಂಥದ್ದು. ಆದರೆ ಇದೇ ಒಂದು ಮಾಹಿತಿಯನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭೂಮಿಯನ್ನು ಕೇಂದ್ರವಾಗಿಟ್ಕೊಂಡು, ಅಂದರೆ ಇಲ್ಲಿ ಸೂರ್ಯನನ್ನು ಕೇಂದ್ರೀಕೃತವಾಗಿಟ್ಕೊಂಡು ಈ ಸೌರಮಾನ ಪದ್ಧತಿ ಅಥವಾ ಸೂರ್ಯ ಕೇಂದ್ರೀಕೃತ ಪದ್ಧತಿಯನ್ನು ನಾವು ತೊಗೊತೀವಿ. ಇದೇ ಜ್ಯೋತಿಷ್ಯ ಪದ್ಧತಿಯಲ್ಲಿ ಭೂಮಿಯನ್ನು ಕೇಂದ್ರೀಕೃತವಾಗಿಟ್ಕೊಂಡು ಮಿಕ್ಕೆಲ್ಲ ಗ್ರಹಗಳು ಭೂಮಿಯ ಸುತ್ತ ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆಯ ಮೇಲೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋಂಥದ್ದು ನಿರ್ಮಾಣ ಆಗಿರೋವಂಥದ್ದು. ಇದು ಒಂದು ಕಲ್ಪನೆ ಅಂತ ಹೇಳಿ ತೊಗೊಂಡ್ರೂ ಕೂಡ ಕಲ್ಪನೆ, ಆದರೂ ಇದು ಪ್ರಾಕ್ಟಿಕಲಾಗಿ ಅದು ನಿಜ ಅನ್ನೋಂಥದ್ದನ್ನು ನಾವು ನೋಡಿರ್ತೀವಿ. ಇದರ ಒಂದು ವಿವರಣೆಯನ್ನು ಹೇಳಬೇಕಾದ್ರೆ, ಈಗ ನಾವು ಸೂರ್ಯ ಕೇಂದ್ರೀಕೃತ ಪದ್ಧತಿ ಅಂದರೆ ಏನು, ಅದರ ವಿವರಣೆ ಅನ್ನೋಂಥದ್ದನ್ನು ನಾವು ನೋಡಿದ್ದೀವಿ. ಇದೇ ರೀತಿ ಈ ಭೂಕೇಂದ್ರೀಕೃತ ಪ್ರದೇಶದಲ್ಲಿ ಅಥವಾ ಭೂಮಿಯನ್ನು ಕೇಂದ್ರೀಕೃತವಾಗಿಟ್ಕೊಂಡು ನಾವು ಜ್ಯೋತಿಷ್ಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನು ನಾವು ನೋಡ್ಬೋದು ಅನ್ನೋವಂಥದ್ದು. ಸಾಮಾನ್ಯವಾಗಿ ನಾವು ಈ ಭೂಮಿಯಲ್ಲಿ ನಾವಿದ್ದೀವಿ, ಅಂದರೆ ಎಲ್ಲ ಜೀವರಾಶಿಗಳು ಭೂಮಿಯಲ್ಲಿ ಇದೆ. ಇದನ್ನು ಭೂಮಿ ಅಂತ ಹೇಳಿ ತೊಗೊತೀವಿ. ಈ ಭೂಮಿಗೆ ತುಂಬ ಹತ್ತಿರವಾದಂತಹ ಒಂದು ಗ್ರಹ ಅಂತ ಜ್ಯೋತಿಷ್ಯದಲ್ಲಿ ತೊಗೊತೀವಿ. ವಿಜ್ಞಾನ ರೀತಿಯಲ್ಲಿ ಚಂದ್ರನನ್ನು ತೊಗೊತೀವಿ. ಭೂಮಿಗೆ ತುಂಬ ಹತ್ತಿರವಾದಂತಹ ಒಂದು ಗ್ರಹ ಚಂದ್ರ ಅಂತ ಹೇಳ್ಬಿಟ್ಟು ತೊಗೊತೀವಿ. ಆದರೆ ನಾವು ಸಾಮಾನ್ಯವಾಗಿ ಹೇಳೋದಂಥದ್ದಾದರೆ ಈ ಭೂಮಿಯ ಸುತ್ತ ಬೇರೆಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅನ್ನೋ ಒಂದು ವಿಚಾರವನ್ನು ನಾವು ಪ್ರಾಕ್ಟಿಕಲಾಗಿ ನೋಡ್ತೀವಿ. ಈ ಭೂಮಿಯಲ್ಲಿ ನಾವಿದ್ದೀವಿ, ಈ ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ, ಮತ್ತೆಲ್ಲ ಗ್ರಹಗಳು ಕೂಡ ನಮ್ಮ ಸುತ್ತುತ್ತಾ ಇದ್ದಾವೆ, ನಮ್ಮ ಭೂಮಿಯ ಸುತ್ತ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅನ್ನೋಂಥ ಒಂದು ಪರಿಕಲ್ಪನೆಯನ್ನು ಮಾಡ್ಕೊತೀವಿ. ಅದು ಪ್ರಾಕ್ಟಿಕಲಾಗಿ ನಮಗೆ ಅನುಭವಕ್ಕೆ ಬರೋ ಅಂಥದ್ದು. ಈಗ ನಾವು ಬೆಳಗ್ಗೆ ಎದ್ದಾಗ, ಅಂದರೆ ಮುಂಜಾನೆ ಸಮಯದಲ್ಲಿ ಬೆಳಗ್ಗೆಯ ಸಮಯದಲ್ಲಿ ಇದು ಭೂಮಿ ಅಂತ ತಗೊಳ್ಳೋಣ. ಭೂಮಿ, ಇಲ್ಲಿ ನಾವಿದ್ದೀವಿ. ಪೂರ್ವ ದಿಕ್ಕು, ಇದು ಪೂರ್ವ ದಿಕ್ಕು ಅಂತ ತಗೊಳ್ಳೋಣ. ಈ ಪೂರ್ವ ದಿಕ್ಕಿನಲ್ಲಿ ಇದೇನು ಹಾಕಿದ್ದೀನಿ, ಇದು ಒಂದು ಸರ್ಕಲ್ಲು, ಸೂರ್ಯ ಅಂತ ಹೇಳಿ ತಗೊಳ್ಳೋಣ. ನಾವು ಇಲ್ಲಿಂದ ಮುಖ ಮಾಡಿ ನೋಡ್ತಾ ಇದ್ದೀವಿ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೋಡ್ತಾ ಇದ್ದೀವಿ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನೋಡುವಾಗ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾ ಇದ್ದಾನೆ ಅನ್ನೋವಂಥದ್ದು ಪರಿಕಲ್ಪನೆ ನಮಗೆ ಅಥವಾ ಭಾಸ ಆಗೋ ಅಂಥದ್ದನ್ನು ನಾವು ನೋಡ್ತೀವಿ. ಇದೇ ಸಮಯದಲ್ಲಿ ಸೂರ್ಯ ಹುಟ್ಟುತ್ತಾನೆ. ಸೂರ್ಯ ಹುಟ್ಟಿ ಇದೇ ರೀತಿ, ಅಂದರೆ ಬೆಳಗ್ಗೆ 6 ಗಂಟೆ ಸಮಥಿಂಗು ಈ ಥರ, ಮತ್ತು 8 ಗಂಟೆ, ಮತ್ತು ಒಂದು 10 ಗಂಟೆ, 12 ಗಂಟೆ ಸಮಯ, 11ರಿಂದ 12 ಗಂಟೆ ಸಮಯ, ಮತ್ತು 2 ಗಂಟೆ, ಮತ್ತು 4 ಗಂಟೆ, 6 ಗಂಟೆ ಸಮಯ ಪಶ್ಚಿಮ ದಿಕ್ಕು. ನಾವು ಬೆಳಗ್ಗೆ ಎದ್ದಾಗ, ಬೆಳಗ್ಗೆ ಸಮಯದಲ್ಲಿ ಇದು ಸಂಜೆ ಸಮಯ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ
ಈ ಸಮಯದಲ್ಲಿ ಅರ್ಧ ಭಾಗ ಸೂರ್ಯ ಚಲಿಸ್ತಾನೆ ಅಂತ. ಅಂದರೆ ಭೂಮಿಯಿಂದ ನಾವು ಪೂರ್ವ ದಿಕ್ಕಿಗೆ ನೋಡಿದಾಗ ಸೂರ್ಯ ಪೂರ್ವ ದಿಕ್ಕಿನಲ್ಲಿದ್ದಾನೆ ಅಂತ ಹೇಳಿ ಕಾಣುತ್ತೆ. ಮತ್ತು ಸಂಜೆ 6 ಗಂಟೆಯಲ್ಲಿ ಇದು ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ತನ್ನ ಪ್ರಖರತೆಯನ್ನು ಕಡಿಮೆ ಮಾಡಿಕೊಂಡು ಮುಳುಗುವಂಥ ಸ್ಥಿತಿನಲ್ಲಿ ಸೂರ್ಯ ಕಾಣ್ತಾನೆ ಅನ್ನೋಂಥ ಒಂದು ಪರಿಕಲ್ಪನೆ ಇದೆ. ಇದು ಆಗಲಿಕ್ಕೆ ಕಾರಣ ಏನು ನಮಗೆಲ್ಲರಿಗೂ ಗೊತ್ತು. ಸೂರ್ಯನ ಸುತ್ತ ಹೇಗೆ ಭೂಮಿ ಚಲಿಸುತ್ತೆ ಅದೇ ರೀತಿ ತನ್ನ ಸುತ್ತವೂ ಕೂಡ ಭೂಮಿ ಚಲಿಸುತ್ತೆ. ಇದೇ ಆಧಾರದ ಮೇಲೆಯೇ ನಮಗೆ ಬೆಳಗ್ಗೆ ರಾತ್ರಿ ಅನ್ನೋವಂಥದ್ದು ಉಂಟಾಗ್ತಾ ಇರೋವಂಥದ್ದು. ಹಾಗಾಗಿ ನಾವು ಇದೇ ಕಲ್ಪನೆಯಿಂದ ನಾವು ಗ್ರಹ ಮಂಡಲಗಳನ್ನು ನೋಡ್ತಾ ಇದ್ದೀವಿ. ಆದರೆ ನಾವು ಅಂತಂದರೆ ಭೂಮಿ ತನ್ನ ಸುತ್ತ ತಾನು ಸುತ್ತುತ್ತಾ ಇರೋ ಅಂಥ ಒಂದು ಕಲ್ಪನೆಯನ್ನು ನಾವು ಮರೆತು ಬಿಡ್ತೀವಿ. ಆದರೆ ಸೂರ್ಯನೇ ಭೂಮಿಯ ಸುತ್ತುತ್ತಾ ಇದೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಸಹಜವಾಗಿ ನಮಗೆ ಆಗೋ ಅಂಥ ಒಂದು ಅನುಭವ. ಯಾರಾದರೂ ಅಂದ್ಕೊತಿದ್ದೀವ ಭೂಮಿ ಸುತ್ತುತ್ತಾ ಇದೆ ಅಂದರೆ ನಾವು ಇರ್ತಕ್ಕಂಥ ಒಂದು ಗ್ರಹ ಭೂಮಿ ಏನಾಗಿದೆ ಅದು ಸುತ್ತುತ್ತಾ ಇದೆ ಅನ್ನೋಂಥ ಭಾಸ ಆಗೋದೇ ಇಲ್ಲ. ಸೂರ್ಯ ಚಲನಾವಸ್ಥೆಯಲ್ಲಿ ಸೂರ್ಯ ಇದ್ದಾನೆ ಅನ್ನೋಂಥ ಒಂದು ಪರಿಕಲ್ಪನೆ ಆಗೋವಂಥದ್ದು. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ಲು ಯಾವ ಥರ ತಗೊಬೋದು ಅಂತಂದರೆ, ನಾವು ಯಾವುದೋ ಒಂದು ಬಸ್ಸಲ್ಲಿ ಅಥವಾ ಒಂದು ರೈಲ್ನಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ, ಒಂದು ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈ ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಇಲ್ಲೆಲ್ಲ ಮರ ಗಿಡಗಳು ಇರ್ತವೆ. ಎಲ್ಲ ಮರ ಗಿಡಗಳು. ನಾವು ರೈಲಲ್ಲಿ ಹೋಗ್ತಾ ಇದ್ದೀವಿ, ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತೀವಿ. ಪಕ್ಕದಲ್ಲಿರ್ತಕ್ಕಂಥ ಪ್ರಾಕೃತಿಕ ವಸ್ತುಗಳನ್ನು ನಾವು ನೋಡಿದಾಗ, ಅಂದರೆ ಮರ ಗಿಡಗಳು ಆಗಿರ್ಬೋದು, ಬೆಟ್ಟ ಗುಡ್ಡಗಳು ಆಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ಇವುಗಳನ್ನು ನಾವು ನೋಡಿದಾಗ ಇವು ಮೂಮೆಂಟ್ನಲ್ಲಿದೆ ಅಂತ ಹೇಳಿ ಕಾಣ್ತದೆ. ನಾವು ಸ್ಥಗಿತವಾಗಿ ಒಂದೇ ಜಾಗದಲ್ಲಿ ನಿಂತಿದ್ದೀವಿ ಅನ್ನೋ ಥರ ಕಾಣುತ್ತೆ. ಇದು ಒಂದು ಭಾಸ ಆಗಿರೋ ಅಂಥ ಒಂದು ವಿಚಾರ. ಆದರೆ ಪ್ರಾಕ್ಟಿಕಲಾಗಿ ರೈಲು ಮುಂದೆಗಡೆ ಚಲಿಸ್ತಾ ಇರುತ್ತೆ. ಮರಗಿಡಗಳು, ಬೆಟ್ಟಗುಡ್ಡಗಳು, ಮನೆಗಳಾಗಿರ್ತಕ್ಕಂಥವು ಕಾನ್ಸ್ಟೆಂಟಾಗಿ ಸ್ಥಗಿತವಾಗಿ ನಿಂತಿರ್ತವೆ. ಇವಕ್ಕೆ ಚಲನಾವಸ್ಥೆ ಇಲ್ಲ. ಆದರೆ ನಮಗೆ ಕಾಣೋ ಅಂಥದ್ದು ಇವು ಚಲಿಸ್ತಾ ಇದ್ದಾವೆ, ನಮ್ಮಿಂದ ದೂರ ತುಂಬ ವೇಗವಾಗಿ ಸಾಗ್ತಾ ಇದ್ದಾವೆ ಅನ್ನೋ ಅಂಥದ್ದೊಂದು ಭಾಸೆ ಆಗುತ್ತೆ. ಈ ಪರಿಕಲ್ಪನೆಯ ಮೇಲೆ ಸೂರ್ಯನಿಗೂ ಮತ್ತು ಭೂಮಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ಇದಕ್ಕೂ ಇನ್ನೂ ಒಂದು ಎಕ್ಸಾಂಪಲ್ ಅಂತಂದರೆ, ನಾವು ಹೋಗ್ತಾ ಇರೋಂಥ ದಾರಿ, ಈ ದಾರಿಗೆ ವಿರುದ್ಧವಾಗಿ ಇನ್ನೊಂದು ವೆಹಿಕಲ್ ಅಥವಾ ರೈಲ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇದು ನಾವಿರೋ ಅಂಥ ರೈಲು. ನಾವು ತುಂಬ ವೇಗವಾಗಿ ಚಲಿಸ್ತಾ ಇರ್ತೀವಿ ಒಂದು ಟ್ರೈನ್ನಲ್ಲಿ. ನಮ್ಮ ಆಪೋಸಿಟ್ ಇನ್ನೊಂದು ಟ್ರೈನ್ ಬರ್ತಾ ಇರುತ್ತೆ ಪಕ್ಕದ ಟ್ರ್ಯಾಕಲ್ಲಿ ಅಂತ ತಿಳ್ಕೊಳ್ಳೋಣ. ನಾವು ಇದೊಂದು ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದೀವಿ, ಈ ಟ್ರ್ಯಾಕ್ನಲ್ಲಿ ಮತ್ತೊಂದು ರೈಲ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆಗ ಏನನ್ಸುತ್ತೆ, ನಾವು ಈ ಟ್ರೈನ್ನಲ್ಲಿ ಕಾನ್ಸ್ಟೆಂಟಾಗಿ ಕೂತಿದ್ದೀವಿ, ಈ ಟ್ರೈನು ನಮ್ಮಿಂದ ದೂರ ಹೋಗ್ತಾ ಇದೆ ಅನ್ನೋ ಅಂಥದ್ದು ಭಾಸ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈ ಟ್ರೈನು ಚಲಿಸಿ ಈ ಟ್ರೈನು ಸ್ಥಗಿತವಾಗಿ ನಿಂತಿದ್ರೂ ಕೂಡ ನಾವಿರೋ ಅಂಥ ಟ್ರೈನು ಈ ಟ್ರ್ಯಾಕ್ನಲ್ಲಿ ತುಂಬ ವೇಗವಾಗಿ ಚಲಿಸ್ತಾ ಇರುತ್ತೆ. ಇದೇ ಪಕ್ಕದ ಟ್ರ್ಯಾಕ್ನಲ್ಲಿ ಸ್ಥಗಿತವಾಗಿ ನಿಂತಿರೋ ಒಂದು ಟ್ರೈನ್ನ ನಾವು ನೋಡ್ತೀವಿ ಅಂತ ಇಟ್ಕೊಳ್ಳೋಣ. ಆ ಸಮಯದಲ್ಲೂ ಕೂಡ ಇಲ್ಲಿರ್ತಕ್ಕಂಥ ಟ್ರೈನು ನಮ್ಮಿಂದ ದೂರ ಹೋಗ್ತಾ ಇದೆ ಅನ್ನೋ ಅಂಥದ್ದು ಕಾಣುತ್ತೆ. ನಾವಿರೋ ಅಂಥ ಟ್ರೈನು ನಿಂತಿದೆ ಅನ್ನೋ ಅಂಥದ್ದೇ ಕಾಣೋದು. ಆ ಥರ ಭಾಸ ಆಗುತ್ತೆ ನಮಗೆ. ಈ ಪರಿಕಲ್ಪನೆಯ ಮೇಲೆಯೇ ಹಗಲು ರಾತ್ರಿ ಅನ್ನೋ ಅಂಥದ್ದು ವ್ಯತ್ಯಾಸ ಆಗ್ತಾ ಇರೋದು. ಅದಕ್ಕೆ ಕಾರಣ ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಇರುತ್ತದೆ. ಇದು ಸೂರ್ಯ ಅಂತ ತಗೊಂಡ್ರೆ, ಇದು ಭೂಮಿ ಅಂತ ತಗೊಂಡ್ರೆ 1 ವರ್ಷ ಬೇಕು. ನಾವು ತಿಳ್ಕೊಂಡಿದ್ದೀವಿ 365 ದಿನ ಬೇಕು ಸೂರ್ಯನ ಸುತ್ತ ಭೂಮಿ ಚಲನೆಯನ್ನು ಮಾಡಲಿಕ್ಕೆ 360 ದಿನಗಳು ಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತು. ಈ ಮಾರ್ಗವಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇರುತ್ತೆ. ಆದರೂ ಕೂಡ ಈ ಭೂಮಿ ತನ್ನನ್ನು ತಾನು ಕೂಡ ಸುತ್ತುತ್ಕೊಳ್ಳುತ್ತೆ. ತನ್ನನ್ನು ತಾನು ಅಂದರೆ ತಾನಿರೋ ಅಂಥ ಜಾಗದಿಂದ ತನ್ನನ್ನು ತಾನು ಸುತ್ತಕೊಳ್ಳುತ್ತೆ
ಈ ಕಾರಣದಿಂದಾಗಿ ನಮಗೆ ಹಗಲು ಮತ್ತು ರಾತ್ರಿಗಳು ಆಗ್ತಾ ಇರೋವಂಥದ್ದು. ಇದನ್ನೇ ನಾನು ಹೇಳಿದೆ. ಈ ಕಾರಣದಿಂದಾಗಿ ಪೂರ್ವದಲ್ಲಿ ಸೂರ್ಯ ಹುಡ್ತಾನೆ, ಪಶ್ಚಿಮದಲ್ಲಿ ಸೂರ್ಯ ಮುಳುಗ್ತಾನೆ ಅನ್ನೋ ಒಂದು ಭಾಸ ನಮಗೆ ಆಗೋವಂಥದ್ದು. ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದರೆ ನಾನು ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೆ, ಉದಾಹರಣೆಗಾಗಿ ಈ ವಿಚಾರಗಳನ್ನ ಹೇಳಿದೆ. ಆದರೆ ಇದೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪದ್ಧತಿಯಲ್ಲಿ ನಾವಿರ್ತಕ್ಕಂತಹ ಒಂದು ಜಾಗದಿಂದ ಅಂದರೆ ಭೂಮಿಯಲ್ಲಿ ನಾವಿದ್ದೀವಿ ಅಂತೇಳಿ ತಗೊಂಡ್ರೆ, ನಮ್ಮ ಈ ಗ್ರಹ ಅಂದರೆ ಭೂಮಿಯ ಸುತ್ತ ಹಲವಾರು ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಬರೋ ಅಂಥದ್ದು ಸಹಜವಾಗಿದೆ. ಪ್ರಥಮವಾಗಿ ನಮಗೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು ಚಂದ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಒಂದು ಗ್ರಹ ಅಂತೇಳಿ ತಗೊತೀವಿ, ಆದರೆ ವಿಜ್ಞಾನ ರೀತಿಯಲ್ಲಿ ಇದೇ ಚಂದ್ರನನ್ನು ಒಂದು ಉಪಗ್ರಹ ಅಂತೇಳಿ ಕರೀತಾರೆ. ಆದರೆ ನಾವು ಯಾವೆಲ್ಲ ಒಂದು ವಸ್ತುಗಳನ್ನು ಅಥವಾ ಒಂದು ಗ್ರಹಗಳಿಂದ ಎಲ್ಲ ಅಂಶಗಳನ್ನು ಗ್ರಹಿಸುವಂತಹ ವಿಚಾರಗಳು ಏನಿದೆ ಅವುಗಳನ್ನು ನಾವು ಗ್ರಹ ಅಂತೇಳಿ ಕರಿತೀವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹ ಅಂತೇಳಿ ತಗೊತೀವಿ, ಸೂರ್ಯನನ್ನು ಕೂಡ. ಆದರೆ ವಿಜ್ಞಾನ ರೀತಿಯಲ್ಲಿ ಸೂರ್ಯನನ್ನು ನಕ್ಷತ್ರ ಅಂತೇಳಿ ತಗೊತೀವಿ, ಆದರೆ ನಮ್ಮ ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಕೂಡ ಒಂದು ಗ್ರಹ ಅಂತೇಳಿ ತಗೊತೀವಿ. ಚಂದ್ರನನ್ನು ಉಪಗ್ರಹ ಅಂತೇಳಿ ಇದರಲ್ಲಿ ವಿಜ್ಞಾನ ರೀತಿಯಲ್ಲಿ ಚಂದ್ರನನ್ನು ಉಪಗ್ರಹ, ಭೂಮಿಯ ಒಂದು ಉಪಗ್ರಹ ಅಂತೇಳಿ ತಗೊಂಡ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಕೂಡ ಒಂದು ಗ್ರಹ ಅಂತೇಳಿ ತಗೊತೀವಿ. ನಂತರ ಬುಧ, ಶುಕ್ರ, ಮಂಗಳ, ಗುರು, ಶನಿ, ಬೇರೆಲ್ಲ ಅಂಥ ಗ್ರಹಗಳು. ಆದರೆ ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾಗಿ ತಗೊಳ್ಳೋ 9 ಗ್ರಹಗಳು. 9. ಅದರಲ್ಲಿ ಈ ಬೇರೆಲ್ಲ ಗ್ರಹಗಳು ಏನಿದೆ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಅವುಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಸೂರ್ಯ, ಚಂದ್ರ, ಮಂಗಳ ಅಥವಾ ಕುಜ, ಮತ್ತು ಬುಧ, ಗುರುಗ್ರಹ, ಶುಕ್ರ ಗ್ರಹ, ಶನಿ ಗ್ರಹ, 8ನೇದು ರಾಹು, 9ನೇದು ಕೇತು. ಇವೆರಡು ಏನಿದ್ದಾವೆ, ಇದು ಗ್ರಹಗಳಲ್ಲ, ಕಾಲ್ಪನಿಕ ಬಿಂದುಗಳು. ಇದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಮೇಯ್ನ್ ಇರೋ ಅಂಥದ್ದು ಸೂರ್ಯ, ಚಂದ್ರ, ಮಂಗಳ. ಇದನ್ನೇ ನಾವು ಕುಜ ಅಂತೀವಿ ಅಥವಾ ಅಂಗಾರಕ ಅಂತೇಳಿ ಕರಿತೀವಿ, ಅಂಗಾರಕ ಗ್ರಹ. ಮತ್ತು ಬುಧ, ಗುರು, ಶುಕ್ರ, ಶನಿ ನಮ್ಮ ಈ ಸೌರಮಾನ ಇದರಲ್ಲಿ ಭೂಮಿಯಿಂದ ತುಂಬ ದೂರದಲ್ಲಿರ್ತಕ್ಕಂತಹ ಒಂದು ಗ್ರಹ ಶನಿ. ಹಾಗಾಗಿ ಇದು ತುಂಬ ತಂಪು, ಕತ್ತಲಿನ ಗ್ರಹ ಅಂತೇಳಿ ಕರಿಬೋದು. ಗುರು ತುಂಬ ಅನಿಲವನ್ನು ಇಟ್ಕೊಂಡಿರೋವಂಥದ್ದು ಒಂದು ಗ್ರಹ. ಎಲ್ಲ ಗ್ರಹಗಳಿಗೂ ತನ್ನದೇ ಆದಂತಹ ಒಂದು ಭೌತಿಕವಾದಂತಹ ಗುಣಗಳನ್ನು ಹೊಂದಿರೋವಂಥದ್ದು. ಇದು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡಿರೋವಂಥದ್ದು. ಈ 9 ಅಂದರೆ ರಾಹುಕೇತುಗಳನ್ನು ಕೂಡ ಗ್ರಹಗಳು ಅಂತೇಳಿ ಪರಿಗಣನೆಯನ್ನು ಮಾಡಿರ್ತೀವಿ. ಆದರೆ ನಮ್ಮ ಈ ಭೂಕೇಂದ್ರೀಕೃತ ಪದ್ಧತಿ ಪ್ರಕಾರ ಆಗಲಿ ಅಥವಾ ಸೂರ್ಯ ಕೇಂದ್ರೀಕೃತ ಪದ್ಧತಿ ಪ್ರಕಾರ ಆಗಲಿ, ರಾಹು ಮತ್ತು ಕೇತುಗಳು ಗ್ರಹಗಳಲ್ಲ. ಅವುಗಳನ್ನು ನಾವು ಕಂಡುಹಿಡಿಯಲಿಕ್ಕೆ ಆಗಲ್ಲ, ಅವು ಗ್ರಹಗಳಲ್ಲ. ಆದರೆ
ಅವನ್ನ ಒಂದು ಕಾಲ್ಪನಿಕ ಬಿಂದುಗಳನ್ನಾಗಿ ತಗೊಂಡಿರ್ತೀವಿ. ಅದು ಹೇಳ್ತೀನಿ, ಮುಂದಿನ ಭಾಗಗಳಲ್ಲಿ ಹೇಳ್ತೀನಿ. ಹಾಗಿದ್ರೆ ನಾವು ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ವಿಚಾರಗಳನ್ನು ಗಣನೆಗೆ ಇಟ್ಕೊಂಡು ತೊಗೊಂಡ್ವಿ ಅನ್ನೋವಂಥದ್ದೊಂದು ಮಾಹಿತಿ ನಿಮಗೆಲ್ಲ ತಿಳ್ಕೊಂಡಿದೆ ಅಂತ ನಾವು ಅಂದ್ಕೊತೀನಿ. ಭೂಮಿಯನ್ನು ಅಂದರೆ ನಾನಿರೋ ಅಂಥ ಒಂದು ಜಾಗ, ನಾವು ಅಂದರೆ ನಾವೆಲ್ಲರೂ ಇರ್ತಕ್ಕಂಥ ಒಂದು ಜಾಗ. ಈ ಜಾಗದಿಂದಲೇ ಎಲ್ಲ ಗ್ರಹಗಳನ್ನು ನಾವು ನೋಡೋದ್ರಿಂದ ನಮ್ಮನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡಿರೋ ಅಂಥದ್ದು. ಅಂದರೆ ಭೂಮಿಯನ್ನು ಕೇಂದ್ರೀಕೃತ, ನಾನು ಮಧ್ಯಬಿಂದುನಲ್ಲಿದ್ದೀನಿ, ನನ್ನ ಸುತ್ತಲೂ ಬೇರೆ ಎಲ್ಲ ಗ್ರಹಗಳು ಚಲಿಸ್ತಾ ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಬಂದಿದೆ, ಹೌದಲ್ವಾ? ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅಂತ ಅಂದ್ಕೊಂಡು ಇರೋದು ಅದು ನಿಜವಾದ ಸ್ಥಿತಿ. ವಿಜ್ಞಾನ ರೀತಿಯಲ್ಲಿ ಅದು ನಿಜವಾದ ಸ್ಥಿತಿ ಆದರೂ ಕೂಡ ಅದು ವಿಜ್ಞಾನ ರೀತಿ. ಆದರೆ ನಮ್ಮ ರೀತಿ ಅಂದರೆ ನಮಗೇನು ಅನ್ನಿಸ್ತಾ ಇದೆ, ನಮ್ಮ ಸುತ್ತಲೂ ಎಲ್ಲ ಗ್ರಹಗಳು ಸುತ್ತುತ್ತಾ ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆ ನಮಗನ್ನಿಸ್ತಾ ಇರೋದ್ರಿಂದ ನಾವು ಈ ಪದ್ಧತಿಯನ್ನೇ ಇಟ್ಕೊಂಡು ಜ್ಯೋತಿಷ್ಯದಲ್ಲಿ ಯಾವೆಲ್ಲ ವಿಚಾರಗಳು ಇದ್ದಾವೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋವಂಥದ್ದು. ಹಾಗಾಗಿಯೇ ಈ ಕುಂಡಲಿ ಅನ್ನೋಂಥದ್ದು ರಚನೆ ಹೇಗಾಯಿತು ಅಂತಂದರೆ ಇದೇ ಪರಿಕಲ್ಪನೆಯ ಮೇಲೆ ಕುಂಡಲಿ ಅನ್ನೋವಂಥದ್ದು ರಚನೆ ಆಗಿದ್ದು. ಅಂದರೆ ಈ ಸರ್ಕಲ್ ಏನಿದೆ, ಈ ವೃತ್ತಾಕಾರ ಏನಿದೆ, ಇದು ಆ್ಯಕ್ಚುಲಿ 360 ಡಿಗ್ರಿ ಇರುತ್ತೆ ಅಲ್ವಾ? ಇದೇ ಗೋಳಾಕಾರದಲ್ಲೂ ಕೂಡ 360 ಡಿಗ್ರಿ ಇರುತ್ತೆ. ಅದೇ ರೀತಿ ಚೌಕಾಕಾರದಲ್ಲೂ ಕೂಡ 360 ಡಿಗ್ರಿ ಇದೆ. ಈ ಪರಿಧಿ ಅನ್ನೋಂಥದ್ದೇನಿದೆ ಇದು 360 ಡಿಗ್ರಿ ಇರೋದ್ರಿಂದನೇ ನಾವು ಇದೇ ಕುಂಡಲಿಯನ್ನು 360 ಡಿಗ್ರಿಗೆ ಹೋಲಿಸಿ ಬರೆಯೋ ಅಂಥದ್ದನ್ನು ನಾವು ಇಟ್ಕೊಂಡಿದ್ದೀವಿ, ಈ ಪರಿಕಲ್ಪನೆಯನ್ನು. ಅಂದರೆ ನಮಗೆ ಗೊತ್ತು ಸೂರ್ಯನ ಸುತ್ತ ಭೂಮಿ ಸುತ್ತಬೇಕು ಅಂತಂದರೆ 365 ದಿನ ಬೇಕು ಅಂತ. ಇದೇ ಥರನೇ ಒಂದು ವೃತ್ತಕ್ಕೆ ಎಷ್ಟು ಡಿಗ್ರಿ ಇದೆ ಅಂತಂದರೆ 360 ಡಿಗ್ರಿ ಇದೆ ಅಲ್ವಾ? ಈ ಪರಿಕಲ್ಪನೆಯ ಮೇಲೆಯೇ ಈ ಕುಂಡಲಿ, ಅಂದರೆ ಇದನ್ನು ಗ್ರಹ ಕುಂಡಲಿ ಅಂಥದ್ದನ್ನು ನಾವು ಕರೆಯೋದು. ಈಗ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ ಈ ವಿಡಿಯೋ ಮುಖಾಂತರ. ಸೂರ್ಯ ಕೇಂದ್ರೀಕೃತ ಪದ್ಧತಿ ಅಂದ್ರೇನು, ಭೂಮಿ ಭೂ ಕೇಂದ್ರೀಕೃತ ಪದ್ಧತಿ ಅಂದ್ರೇನು, ಯಾಕೆ ನಾವು ವಿಜ್ಞಾನ ರೀತಿಯಲ್ಲಿ ಮತ್ತು ಜ್ಯೋತಿಷ್ಯ ರೀತಿಯಲ್ಲಿ ಈ ಪದ್ಧತಿಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋಂಥದ್ದು ಕೂಡ ನಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇಷ್ಟೇ ಸಿಂಪಲ್ಲಾಗಿ ನಾವು ವಿಜ್ಞಾನ ರೀತಿಯಲ್ಲಿ ತಿಳ್ಕೊಂಡಿರೋ ಅಂಥದ್ದು ಭೌತಿಕವಾಗಿ ಪ್ರಾಕೃತಿಕವಾಗಿ ನಿರ್ಮಾಣ ಆಗಿರತಕ್ಕಂಥ ಒಂದು ವಿಜ್ಞಾನ, ಒಂದು ಜ್ಞಾನ ಅದು. ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋಂಥದ್ದು ನಮಗೆ ಹೇಗೆ ಭಾಸ ಆಗ್ತಾ ಇದೆ ಅನ್ನೋ ಅಂಥದ್ದೊಂದು ವಿಚಾರ, ಮತ್ತು ಆ ಪ್ರಾಕೃತಿಕವಾಗಿ ಅಡಗಿರ್ತಕ್ಕಂತಹ ಎಲ್ಲ ಗ್ರಹಗಳಿಂದ ನಮಗೇನು ಅನುಕೂಲಗಳು ಆಗ್ತದೆ, ಅನಾನುಕೂಲ ಆಗುತ್ತೆ, ಅವುಗಳಿಂದ ನಾವೇನೆಲ್ಲ ಪಡ್ಕೊತೀವಿ ಅನ್ನೋಂಥದ್ದನ್ನು ತಿಳ್ಕೊಳ್ಳಿಕ್ಕೋಸ್ಕರ ನಾವು ಈ ಜ್ಯೋತಿಷ್ಯದ ಮೊರೆ ಹೋಗ್ತೀವಿ. ಈ ಜ್ಯೋತಿಷ್ಯ ಶಾಸ್ತ್ರದ ಪರಿಕಲ್ಪನೆಯ ಮುಖಾಂತರ ನಮ್ಮ ಜೀವನದಲ್ಲಿ ಏನೆಲ್ಲ ಆಗುಹೋಗುಗಳು ನಡಿಬೋದು, ಅಥವಾ ಪ್ರಾಕೃತಿಕವಾಗಿ ಏನೆಲ್ಲ ನಡಿಬೋದು, ಅಥವಾ ಆ ಎಲ್ಲ ಗ್ರಹಗಳಿಂದ ಮಾನವ ಕುಲಕ್ಕೆ ಅಥವಾ ಭೂಮಿಗೆ ಏನು ವಿಚಾರಗಳಲ್ಲಿ ಗ್ರಹಿಕೆಯನ್ನು ಅಂಥದ್ದು ಆಗುತ್ತೆ ಅನ್ನೋ ಅಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಈ ಪರಿಕಲ್ಪನೆಯನ್ನು ತಗೊಳ್ಳಿಕ್ಕೆ ನಾವು ಈ ಭೂ ಕೇಂದ್ರೀಕೃತ ಪದ್ಧತಿಯ ಮುಖಾಂತರ ಈ ವ್ಯವಸ್ಥೆಯನ್ನು ಮಾಡಿಕೊಂಡಿರೋ ಅಂಥದ್ದು. ನಮ್ಮ ಋಷಿಮುನಿಗಳಾಗಿರ್ಬೋದು ಅಥವಾ ಹಿರಿಯ ಅಂದರೆ ಹಿಂದೆ ಇರ್ತಕ್ಕಂಥ ಪುರಾತನವಾದ ಜನಗಳು ಏನಿದ್ರು, ಅವರು ಹಲವಾರು ವರ್ಷಗಳ ಮುಖಾಂತರ ಒಂದು ರಿಸರ್ಚನ್ನು ಅಂಥದ್ದನ್ನು ಮಾಡಿ ಈ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗೋವಂಥದ್ದು, ಮತ್ತು ಸಾವಿರಾರು ವರ್ಷಗಳಲ್ಲಿ ಅದೊಂದು ಪರೀಕ್ಷೆಯನ್ನು ಮಾಡಿ ಹೇಗೆಲ್ಲ ವಿಚಾರಗಳು ತಿಳ್ಕೊಂಡಿದ್ದೇವೆ ಅನ್ನೋಂಥದ್ದನ್ನು ಈ ವಿಚಾರದಲ್ಲಿ ತಿಳ್ಕೊಂಡಿರೋ ಅಂಥದ್ದು. ಇದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗಗಳಲ್ಲಿ ಮುಂದಿನ ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ.